Hello everyone, welcome to Chalan. Business Statistics or Statistics subject ನಲ್ಲಿ ರಿಗ್ರೆಷನ್ ಅನಾಲಿಸಿಸ್ ಆರ್ ರಿಗ್ರೆಷನ್ ಅಂತ ಕರಿತೀವಿ. ಬಹಳಷ್ಟು ಇಂಪಾರ್ಟೆಂಟೇಬಲ್ ಕಾನ್ಸೆಪ್ಟ್. ಕೋರ್ಲೇಷನ್ ಸ್ಟಡಿ ಮಾಡಿದ್ಮೇಲೆ ರಿಗ್ರೆಷನ್ ಆಸ್ಪೆಕ್ಟ್ ಕೂಡ ಅದರ ಜೊತೆಗೇನೆ ಇದ್ದೇ ಇರುತ್ತೆ. ಈ ಒಂದೇ ವಿಡಿಯೋಗಳಲ್ಲಿ ನಾವು ರಿಗ್ರೆಷನ್ಗೆ ಸಂಬಂಧಪಟ್ಟಂಗೆ ಕಾನ್ಸೆಪ್ಟ್ಗಳನ್ನು ನೋಡೋಣ ಅಂತ. ಎಸ್ಪೆಷಲಿ ಬಿಕಾಮ್ 4th ಸೆಮಿಸ್ಟರ್ KUD ಇರ್ಬೋದು, ಹಾವೇರಿ ಯೂನಿವರ್ಸಿಟಿ ಇರ್ಬೋದು ಮತ್ತು ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಬಹಳಷ್ಟು ಯೂಸ್ಫುಲ್ ಆದಂತಹ ಟಾಪಿಕ್ ಇದು ಆಗಿದೆ. ಈ ಒಂದು ಪಾರ್ಟ್ 1 ವಿಡಿಯೋದಲ್ಲಿ ನಾವು ಮೀನಿಂಗು, ರಿಗ್ರೆಷನ್ ಇಕ್ವೇಶನ್, ರಿಗ್ರೆಷನ್ ಲೈನ್ಗಳ ಬಗ್ಗೆ ಬೇಸಿಕ್ ಆಸ್ಪೆಕ್ಟ್ಗಳನ್ನು ನೋಡೋಣ ಅಂತ. ಈ ವಿಡಿಯೋನ ಪೂರ್ತಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಮುಂದಿನ ವಿಡಿಯೋಗಳಲ್ಲಿನ ಪ್ರಾಬ್ಲಮ್ಗಳನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಕೇವಲ ವಿಡಿಯೋಗಳನ್ನು ನೋಡದೆ ಈ ರಿಗ್ರೆಷನ್ ಲೈನು ಮತ್ತು ರಿಗ್ರೆಷನ್ ಇಕ್ವೇಷನ್ಸ್ಗಳನ್ನು ಹಾಗೂ ಕೋರ್ಲೇಷನ್ ಕೋಎಫಿಷಿಯೆಂಟ್ಗಳ ಫಾರ್ಮುಲಾಗಳನ್ನು ನೀಟಾಗಿ ನೋಟ್ಸ್ಗಳನ್ನು ಮಾಡಿಟ್ಕೋರಿ. ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಮೀನಿಂಗ್ ಆಫ್ ರಿಗ್ರೆಷನ್. Regression is a statistical method used to study the relationship between two or more variables and to predict the value of one variable based on another variable. ಈ ಒಂದು ಕೋರ್ಲೇಷನ್ ಆಸ್ಪೆಕ್ಟ್ ಒಳಗೆ ನಾವೇನು ಮಾಡ್ತಿದ್ವಿ ಅಂತಂದ್ರೆ, ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ವೇರಿಯೇಬಲ್ಸ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವೇರಿಯೇಬಲ್ಗಳ ಮಧ್ಯ ಯಾವ ರೀತಿ ಕೋರ್ಲೇಷನ್ ಸಹ ಸಂಬಂಧ ಇದೆ ಅಂತ ನೋಡಿರ್ತಿದ್ವಿ. ಈ ರಿಗ್ರೆಷನ್ ಮತ್ತೇನೂ ಇಲ್ಲ, ಆ ಸಹ ಸಂಬಂಧದ ಆಧಾರದ ಮೇಲೆ ಒಂದು ವೇರಿಯೇಬಲ್ ವ್ಯಾಲ್ಯೂ ಕೊಟ್ಟಾಗ ಇನ್ನೊಂದು ವೇರಿಯೇಬಲ್ದ ವ್ಯಾಲ್ಯೂವನ್ನು ನಾವು ಪ್ರಿಡಿಕ್ಟ್ ಮಾಡೋದು, ಅದಕ್ಕೆ ನಾವು ರಿಗ್ರೆಷನ್ ಅಂತ ಸಿಂಪಲ್ ಆಗಿ ಕರಿತೀವಿ. ರಿಗ್ರೆಷನ್ ಹೆಲ್ಪ್ಸ್ ಎಸ್ಟಿಮೇಟ್ ಆರ್ ಪ್ರಿಡಿಕ್ಟ್ ದಿಸ್ changes. And in this aspect, first it is very necessary to understand regression lines. In regression there are two regression lines. First one is regression line on x on y. ಎರಡು ರೀತಿಯ ರಿಗ್ರೆಷನ್ ಲೈನ್ಗಳನ್ನು ನೋಡ್ತೀವಿ. ಒಂದೇದೇನು ಅಂತಂದ್ರೆ ಎಕ್ಸ್ ಆನ್ ವೈ. ಎಕ್ಸ್ ಆನ್ ವೈ ಏನಿದೆ ರಿಗ್ರೆಷನ್ ಲೈನು ಅಂತಂದ್ರೆ, x is equal to a plus b y used to estimate x when the value of y is given. ಈ ಒಂದು ಲೈನ್ ಅನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಎಕ್ಸ್ ವ್ಯಾಲ್ಯೂವನ್ನ ಕಂಡುಹಿಡಿಯೋ ಸಲುವಾಗಿ ಮತ್ತು y ವ್ಯಾಲ್ಯೂವನ್ನ ಅವರೇ ಕೊಟ್ಟಿರ್ತಾರ. ಆ ಸಂದರ್ಭದಲ್ಲಿ x is equal to a plus b y ಅನ್ನ ನಾವು ಯೂಸ್ ಮಾಡ್ತೀವಿ. ಸೆಕೆಂಡ್ ರಿಗ್ರೆಷನ್ ಲೈನ್ ಈಸ್ ರಿಗ್ರೆಷನ್ ಲೈನ್ ಆಫ್ y on x. ಯಾವುದು ಲೈನು ಅಂತ ನೋಡೋದಾದ್ರೆ ನಾವು y is equal to a plus bx. ಏನು ಚೇಂಜಸ್ ಇಲ್ಲ, ಎಕ್ಸ್ ಇದ್ದಲ್ಲೇ ಏನಾಗೈತ್ರಿ y ಚೇಂಜಸ್ ಆಗೈತಿ. ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಯೂಸ್ಡ್ ಟು ಎಸ್ಟಿಮೇಟ್ y when the value of x is given. ಈ ರಿಗ್ರೆಷನ್ ಲೈನ್ ಯಾಕೆ ಬೇಕು ಅಂತಂದ್ರೆ ನಮ್ಗೆ y ದ ವ್ಯಾಲ್ಯೂವನ್ನ ಎಸ್ಟಿಮೇಟ್ ಮಾಡೋ ಸಲುವಾಗಿ ಅಂತ ಅರ್ಥ. ಸಿಂಪಲ್ ಥಿಂಗ್ ಇದೆ. ಎರಡು ಫಾರ್ಮುಲಾಗಳನ್ನು ಸರಿಯಾಗಿ ನೆನಪಿಟ್ಕೋರಿ. ಎಕ್ಸ್ ಆನ್ ವೈ, ವೈ ಆನ್ ಎಕ್ಸ್. ಇವು ಬಹಳಷ್ಟು ಇಂಪಾರ್ಟೆಂಟ್. ಇವ ವರ್ಡ್ಗಳನ್ನೇ ನೀವು ಪದೇ ಪದೇ ನೆಕ್ಸ್ಟ್ ಪ್ರಾಬ್ಲಮ್ ಬಿಡಿಸುವಾಗ ಕೇಳ್ತೀರಿ. ಇದಾದ್ಮೇಲೆ ಮೂವಿಂಗ್ ಟು ದ ನೆಕ್ಸ್ಟ್ ಆಸ್ಪೆಕ್ಟ್, ರಿಗ್ರೆಷನ್ ಇಕ್ವೇಶನ್. ರಿಗ್ರೆಷನ್ ಇಕ್ವೇಶನ್ ಆಫ್ ಎಕ್ಸ್ ಆನ್ ವೈ. The regression equation of x on y is used to estimate or predict the value of x when the value of y is unknown. Equation ಏನು ಅಂತ ನೋಡೋದಾದ್ರೆ, x minus x bar is equal to bxy into the bracket y minus y bar. ಇದು ವೆರಿ ಇಂಪಾರ್ಟೆಂಟ್ ರಿಗ್ರೆಷನ್ ಇಕ್ವೇಶನ್ ಆಗಿದೆ. ಮುಂದೆ ಪ್ರಾಬ್ಲಮ್ ಬಿಡಿಸುವಾಗ ಈ ಇಕ್ವೇಶನ್ ನಿಮ್ಗೆ ಯೂಸ್ ಆಗತ್ತೆ. ಸರಿಯಾಗಿ ಇದನ್ನ ನೀವು ರಿಮೈಂಡ್ ಮಾಡಿ ಇಟ್ಕೊಂಡಿರ್ಬೇಕು. ಇಲ್ಲಿ ಏನಪ್ಪಾ ಅಂತಂದ್ರೆ, ರಿಗ್ರೆಷನ್ ಇಕ್ವೇಶನ್ ಎಕ್ಸ್ ಆನ್ ವೈ ಇದೆ ಅಂದ್ರೆ ಪ್ರಿಡಿಕ್ಟ್ ಮಾಡ್ತಾ ಇರೋದು ಯಾವುದು, ಎಕ್ಸ್ ವ್ಯಾಲ್ಯೂ. ವೈ ಗಿವನ್ ಇರ್ತೈತಿ. ಎಕ್ಸ್ ಅನ್ನ ಕಂಡುಹಿಡಿಬೇಕಾದ್ರೆ ಈ ಒಂದು ಇಕ್ವೇಶನ್ ಅನ್ನ ನೀವು ಯೂಸ್ ಮಾಡಬೇಕು. ಎಕ್ಸ್ ಬಾರ್ ಅಂದ್ರೆ ಏನು, ಮೀನ್ ಆಫ್ ಎಕ್ಸ್, ಮೀನ್ ಕಂಡುಹಿಡಿಯೋದು. ವೈ ಬಾರ್ ಏನು ಅಂತಂದ್ರೆ ಮೀನ್ ಆಫ್ ವೈ. bxy ಅಂದ್ರೆ ರಿಗ್ರೆಷನ್ ಕೋಎಫಿಷಿಯೆಂಟ್ ಆಫ್
ಎಕ್ಸ್ ಆನ್ ವೈ. ನೆಕ್ಸ್ಟ್ ನಿಮ್ಗೆ BXY ದ ಫಾರ್ಮುಲಾ ನಾನು ಡಿಸ್ಪ್ಲೇ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಕೂಡ ಹೇಳ್ತೀನಿ. ಇದಿಷ್ಟು ತಿಳ್ಕೊಂಡಿರ್ರಿ. ಎರಡನೇದ್ದು ರಿಗ್ರೆಷನ್ ಇಕ್ವೇಶನ್ ಆಫ್ y ಆನ್ ಎಕ್ಸ್. ಇಲ್ಲಿ ಕೂಡ ನಾವು ಎಸ್ಟಿಮೇಟ್ ಮಾಡಬೇಕಾಗಿರೋದು ಏನು ಅಂತಂದ್ರೆ y ಅನ್ನ ಎಸ್ಟಿಮೇಟ್ ಮಾಡ್ತೀವಿ, ಎಕ್ಸ್ ಅನ್ನ ಆಲ್ರೆಡಿ ಅವ್ರು ಕೊಟ್ಟಿದ್ದ ಇರ್ತೈತಿ. ಇಲ್ಲಿನೂ ಕೂಡ ಇಕ್ವೇಶನ್ ಏನು ಅಂದ್ರೆ y ಮೈನಸ್ y ಬಾರ್ is equal to byx into the bracket x minus x bar. Same y bar ಅಂದ್ರೆ mean of y, x bar ಅಂದ್ರೆ mean of x, byx ಅಂದ್ರೆ regression coefficient of y on x. ಇವೆರಡು ಕೂಡ ನೆನಪಿಟ್ಕೋಬೇಕು. ಏನ್ ಕ್ಯಾಲ್ಕುಲೇಟ್ ಮಾಡುವಾಗ ಏನನ್ನ ಅಂದ್ರೆ ಯಾವ ಇಕ್ವೇಶನ್ ಅನ್ನ ಅಪ್ಲೈ ಮಾಡಬೇಕು ಅನ್ನೋದನ್ನ ನೆನಪ ಇಟ್ಕೊಂಡಿರ್ಬೇಕು. Then moving to the third aspect, relation among the regression coefficient and correlation coefficient. x on y ಗೆ BXY ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ ರೀತಿ ಅಂತಂದ್ರೆ r into standard deviation of x divided by standard deviation of y. Similarly, ಯಾವುದು y on x. y on x ಗೆ ಏನಪ್ಪಾ ಅಂತಂದ್ರೆ ನಾವು BYX ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. r into standard deviation of y divided by standard deviation of x. ಸಿಂಪಲ್ ಐತಿ, ಏನು ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಇರೋದು ಫಸ್ಟ್ ಯಾವುದು ಅಂತಂದ್ರೆ BYX. ಹಾಗಾಗಿ SD ಯಾವ್ದು ತಗೋಬೇಕು, y ತಗೋಬೇಕು. ಎರಡನೇ ವ್ಯಾಲ್ಯೂ x ಐತಿ, ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ x. ಮ್ಯಾಲಿಂದ ಕೂಡ ಅಬ್ಸರ್ವ್ ಮಾಡ್ರಿ, ಫಸ್ಟ್ ಇರೋ ವ್ಯಾಲ್ಯೂ x, ಅದಕ್ಕೆ ನಾವು SDX ತಗೊಂಡೇವಿ. ಎರಡನೇದಿರೋದು y, SDY ತಗೊಂಡೇವಿ. ಈ ಮೂರು ರೀತಿಯ ಫಾರ್ಮುಲಾಗಳನ್ನ ನೀವು ನೆನಪಿಟ್ಕೊಂಡಿದ್ರಿ ಅಂತಂದ್ರೆ ಎಕ್ಸಾಮಿನೇಷನ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ತೈತಿ. ಇಲ್ಲಿ ನಾನು ಎಕ್ಸಾಮಿನೇಷನ್ ಟ್ರಿಕ್ ಅನ್ನ ನಿಮ್ಗೆ ತೋರಿಸಿದ್ದೀನಿ ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟ್. ಸಪೋಸ್ ನಿಮ್ಗೆ ಎಕ್ಸಾಮ್ ಒಳಗ ಎಕ್ಸ್ ಆನ್ ವೈ ಕೇಳಿದ್ರ, ಎಕ್ಸ್ ಆನ್ ವೈ ಅಂತ ಕೇಳಿದ್ರ ಅಂದ್ರೆ ಅರ್ಥ ಎಕ್ಸ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು, y is equal to 20, 30 ಈ ತರ ವ್ಯಾಲ್ಯೂವನ್ನ ಅವರೇ ಕೊಟ್ಟಿರ್ತಾರ. ನೀವು ಎಕ್ಸ್ ವ್ಯಾಲ್ಯೂವನ್ನ ಡಿಟರ್ಮೈನ್ ಮಾಡಬೇಕು ಅಂತ ಅರ್ಥ. ನಮಗೆ ಅವಾಗ ಬೇಕಾಗಿರುವಂತಹ ಫಾರ್ಮುಲಾಗಳು ಯಾವುವು ಅಂತ ಹೇಳೋದಾದ್ರೆ BXY ಒಂದು ಬೇಕು, ಮತ್ತು ಅದರ ಜೊತೆಗೆ ನಮಗೆ ಬೇಕಾಗಿರೋದು ಇನ್ನೊಂದು ಯಾವುದು ಅಂದ್ರೆ x minus x bar. ಸಿಮಿಲರ್ಲಿ y on x ಇದ್ದಾಗ ನಿಮಗೆ ಬೇಕಾಗಿರೋದು BYX ಮತ್ತು y minus y bar. ಇವೆರಡು, ಇವು ನಾಲ್ಕು ನೀವು 100% ನೆನಪಿಟ್ಕೊಂಡಿದ್ರಿ ಅಂತಂದ್ರೆ ಪ್ರಾಬ್ಲಮ್ ಅನ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ತೀರಿ. ಉಳಿದಿರೋ ಎರಡು ಏನು ರಿಗ್ರೆಷನ್ ಲೈನ್ಗಳದಾವ ಅವೇನು ಯೂಸ್ ಆಗೋದಿಲ್ಲ. ಇವಿಷ್ಟು ಬಹಳಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ 15 ಮಾರ್ಕ್ಸ್ ಪ್ರಾಬ್ಲಮ್ ಇಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ ನೋಡ್ರಿ. ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಈಸಿಲಿ ನೀವು 15 ಮಾರ್ಕ್ಸ್ ಬೇರೆ ಪ್ರಾಬ್ಲಮ್ಗಳಿಗೆ ಕಂಪೇರ್ ಮಾಡಿದ್ರೆ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ವಿಡಿಯೋ ನೋಡೋಕ್ಕಿಂತ ಮುಂಚೆ ಈ ಒಂದು ಇಕ್ವೇಶನ್ಗಳನ್ನ ಸರಿಯಾಗಿ ಓದ್ಕೊಂಡಿರ್ರಿ, ನೆನಪು ಕೂಡ ಇಟ್ಕೊಂಡಿರ್ರಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.